ನರಸಿಂಹನ್ ಮೂತಿಗೆ ಯಾವಳು ಅಂದ್ರೆ ನಮ್ಮ ನರಸಿಂಹನ್ ಪ್ರೀತಿ ಮಾಡೋಕೆ ಅವಳು ತುಂಬಾ ಪುಣ್ಯ ಮಾಡಿರ್ಬೇಕು ಕಣ್ರಿ. ಯಾರ ಜೊತೆ ಮಾತಾಡ್ತಾ ಇದೀಯಾ? ನನ್ ದುಬೈ ಗಂಡನ ಜೊತೆ ಅತ್ಗೆ. ರೀ ಮಾಡ್ತೀನಿ ರೀ. ಯಾವ ವಿಷಯದ ಬಗ್ಗೆ? ಸಂಜನಾ ನರಸಿಂಹನ್ ಬಗ್ಗೆ ಕೇಳ್ತಿದ್ರು ನಮ್ಮ ಯಜಮಾನ್ರು. ನರಸಿಂಹನ್ ಅಂತ ಒಳ್ಳೆ ಹುಡುಗನ್ ಪಡಿಯಕ್ಕೆ ಆ ಸಂಜನಾ ಪುಣ್ಯ ಮಾಡಿರ್ಬೇಕು ಗೊತ್ತಾ ಅಂತ ಹೇಳ್ತಿದ್ದೆ ಅದ್ಗೆ. ಖಂಡಿತವಾಗ್ಲೂ ಪುಣ್ಯ ಮಾಡಿರ್ಬೇಕು ಕಣೆ. ಅವಳೇನ್ ತ್ರಿಪುರ ಸುಂದರಿನಾ? ನನ್ನ ಮಗನ್ಗೆ ರಾಣಿ ಅಂತ ಹುಡುಗಿ ಸಿಗ್ತಾಳೆ. ಅದು ನಿಜ ಅತ್ಗೆ. ಆದ್ರೆ ಇವನಲ್ಲಿ ಏನಿದೆ ಅಂತ ಹೆಣ್ಣು ಕೊಡ್ತಾರತ್ಗೆ. ನೀನ್ ಹೇಳೋದು ನಿಜ. ಮೊದ್ಲು ಇವನ್ಗೆ ಒಂದು ಕೆಲಸ ಅಂತ ಆಗ್ಬೇಕು. ಇವನ್ ಕಾಲ್ ಮೇಲೆ ಇವ್ನು ನಿಲ್ಲೋ ತರ ಆದ್ರೆ ಆಮೇಲೆ ಮದ್ವೆ ಮಾತುಕತೆ ಮಾತಾಡ್ಬೋದಪ್ಪ. ನರಸಿಂಹ, ನಿನ್ಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ನಿನ್ನ ಹೆಸರಿಗೆ ಅರ್ಚನೆ ಕೊಟ್ಟಿದ್ದೀನಿ. ಹೋಗ್ಬಿಟ್ ಬಾಪ. ಹೌದಮ್ಮ, ನೀ ಹೇಳ್ಮೇಲೆ ಮುಗೀತು. ಮೇಷ್ಟ್ರೆ, ನೀವು ಬನ್ನಿ ಹೋಗೋಣ. ಇಲ್ಲ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಬನ್ನಿ. ಹೌದಾ, ಸರಿ, ನಾವು ಬರ್ತೀನಿ. ಸ್ನಾನ ಮಾಡ್ಕೊಂಡು ಹೋಗು. ಅದು ನಿನ್ ದೇವಸ್ಥಾನ ಅಲ್ಲ, ದೇವ್ರಿರೋ ದೇವಸ್ಥಾನ. ಹೋಗಪ್ಪ, ಸ್ನಾನ ಮಾಡ್ಕೊಂಡು. ಕರೆಕ್ಟ್. ಇವತ್ತು ಸ್ಕೂಲ್ ಇಲ್ವಾ ಮೇಸ್ಟ್ರೆ? ಇಲ್ಲಮ್ಮ. ಮತ್ತೆ ನೀವು ಅವನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೋದಿತ್ತಲ್ಲ? ಅದು ನನ್ನ ಸ್ಕೂಲಿನ ಕೆಲಸ ಸ್ವಲ್ಪ ಮನೇಲೆ ಮಾಡೋದಿತ್ತು, ಅದಕ್ಕೆ ಹೋಗ್ಲಿಲ್ಲ. ಸರಿ. ಈಗೇನು ಮಾಡಲಿ? ನರಸಿಂಹವ್ರ ಹತ್ರ ಹೋಗಿ ಮತ್ತೆ ಫೋನ್ ಹೇಗಿಸ್ಕೊಳ್ಳಿ? ಒಂದು ವೇಳೆ ಅರ್ಚನಾ ಅವ್ರು ಮೆಸೇಜ್ ಮಾಡೋದನ್ನ ನರಸಿಂಹವ್ರು ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ನಮ್ಮ ಬಗ್ಗೆ. ಯಾಕೆ ಮೇಡಮ್ ಸಪ್ಪಗಿದ್ದೀರಾ? ಈಗ ತಾನೇ ಚಿರು ಸರ್ಗೆ ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಹುಟ್ಟಿದೆ. ನಿಮ್ಮ ಮಧ್ಯೆ ಇದ್ದಿದ್ದು ಅಡೆತಡೆ ಎಲ್ಲ ಸರಿ ಹೋಗಿ ನಿಮ್ಮ ಜೀವನ ಈಗ ಸರಿ ಆಗ್ತಿದೆ. ಖುಷಿಯಾಗಿರೋ ಸಮಯದಲ್ಲಿ ಯಾಕೆ ಹಿಂಗೆ ಸಪ್ಪಗಿದ್ದೀರಾ? ಏನಾಯ್ತು? ಚಿರು ಅವ್ರು ನನಗೆ ಪ್ರೀತಿ ಮಾಡಿದ್ರು ಮಾಡಲಿಲ್ಲ ಅಂದರು, ಕಾಳಜಿ ತೋರಿಸಿದ್ರು ತೋರಿಸಲಿಲ್ಲ ಅಂದರು, ನನ್ಗೆ ಅವ್ರ ಮೇಲಿರೋ ಪ್ರೀತಿ ಕಾಳಜಿ ಯಾವಾಗಲೂ ಹಾಗೆ ಇರುತ್ತೆ. ಕಾಲಕ್ಕೂ ಅದು ಬದಲಾಗಲ್ಲ. ಆದರೆ ಈಗ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರೋದು. ನಾನು ಯೋಚನೆ ಮಾಡ್ತಿರೋದು ಅರ್ಚನಾ ಅಕ್ಕನ ಬಗ್ಗೆ. ಅಂಥದ್ದೇನಾಯ್ತು ಮೇಡಮ್? ಅರ್ಚನಾ ಅಕ್ಕಂಗೆ ರಾಹುಲ್ ಅಣ್ಣ ಸಿಗಬೇಕು. ಎಲ್ಲರೂ ಒಪ್ಪಿಗೆಯಿಂದ ಅವರಿಬ್ಬರು ಮದುವೆ ಆಗಿ ಸುಖವಾಗಿ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಜೊತೆ ರಾಹುಲ್ ಅಣ್ಣನ್ನು ಕರೆಸಿದೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಎಲ್ಲರೂ ನಂದೇ ತಪ್ಪಂತ ಹೇಳಿ ರಾಹುಲ್ ಅಣ್ಣಂಗೆ ಅವಮಾನ ಮಾಡಿ ಈ ಮನೆಯಿಂದ ಆಚೆ ಕಳಿಸಿದ್ರು. ಆದರೆ ಯಾರು ಅಕ್ಕನ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಿಲ್ಲ. ಪಾಪ ಅಕ್ಕ ಯಾವಾಗಲೂ ರಾಹುಲ್ ಅಣ್ಣನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವ್ರು ಮತ್ತೆ ಮಾತಾಡ್ತಿದ್ದಾರೆ, ಮೊದಲಿನ ಥರ ಇದ್ದಾರೆ ಅಂತ ಚಿರು ಅವ್ರಿಗೆ ಗೊತ್ತಾದರೆ ಅದ್ರ ಪರಿಣಾಮ ಹೆದರ್ಸ್ಬೇಕಾಗತ್ತೆ ಅಂತ ಸೌಂದರ್ಯ ಮೇಡಮ್ ನನ್ನನ್ನು ಹೆದರ್ಸಿದ್ರು. ಮೇಡಮ್, ಅರ್ಚನಾ ಮೇಡಮ್ಗೆ ಹುಷಾರಾಗಿರೋದಕ್ಕೆ ಹೇಳಿ. ಅವರಿಬ್ರು ಮಾತುಕತೆ ಆಡ್ತಿರೋದು ಇಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ. ಆದರೆ ಸುಕನ್ಯಾ ಮೇಡಮ್ಗೆ ಸೌಂದರ್ಯ ಮೇಡಮ್ಗೆ ಅಕ್ಕನ ಬಗ್ಗೆ ಅನುಮಾನ ಬಂದಿದೆ. ಅಯ್ಯೋ ಹೌದಾ? ಅರ್ಚನಾ ಮೇಡಮ್ ವಿಷಯ ಸುಕನ್ಯಾ ಮೇಡಮ್ಗೆ ಏನಾದರೂ ಗೊತ್ತಾದರೆ ಮುಗೀತು ಕತೆ. ಮೊದಲೇ ನಿಮ್ಮನ್ನು ಕಂಡ್ರೆ ಆಗಲ್ಲ, ಇದೇ ಸಿಕ್ಕಿದ ಚಾನ್ಸು ಅಂತ ಮನೆಯವ್ರಿಗೆಲ್ಲರಿಗೂ ಹೇಳಿದ್ರು. ಆಗ ಸೌಂದರ್ಯ ಮೇಡಮು ಚಿರು ಸರ್ಗೆ ಹೇಳಿ ಏನು ಬೇಕಾದ್ರೂ ಮಾಡಿಸ್ತಾರೆ. ಅದಕ್ಕೆ ಮೇಡಮ್, ನೀವು ಹುಷಾರಾಗಿರಿ, ಅರ್ಚನಾ ಮೇಡಮ್ಗೂ ಹುಷಾರಾಗಿರೋದಕ್ಕೆ ಹೇಳಿ. ಸರಿ ಜಾಜಿ ಅಕ್ಕ, ನೀವು ಹೇಳ್ದಂಗೆ ಮಾಡ್ತೀನಿ. ಆದರೆ ನಂಗೆ ಯಾಕೋ ಸೌಂದರ್ಯ ಮೇಡಮ್ ಈ ಥರ ಎಲ್ಲ ಆಡ್ತಿರೋದು ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಅನಿಸ್ತಿದೆ. ಅಂದರೆ ಅವ್ರಿಗೆ ಮಕ್ಕಳಿದ್ದಿದ್ರೆ ನನ್ನ ಮೇಲೆ ಅಕ್ಕನ ಮೇಲೆ ಇಷ್ಟೆಲ್ಲ ಕೋಪ ಮಾಡ್ಕೋತಿರ್ಲಿಲ್ಲ. ಇರ್ಬೋದು ಮೇಡಮ್, ಅವ್ರಿಗೆ ಮಗು ಆಗಿದ್ದಿದ್ರೆ ಅವ್ರ ಗಮನ ಎಲ್ಲ ಮಗು ಮೇಲೆ ಇರ್ತಿತ್ತು ಅಲ್ವಾ? ಅವ್ರಿಗೂ ಎಲ್ಲರೂ ಥರ ನ್ಯಾಯ ಸಿಗಬೇಕು. ಹಾಗಾಗಬೇಕು ಅಂದರೆ ಅವ್ರ ತಾಯಿ ಆಗಬೇಕು. ಅಲ್ಲ ಮೇಡಮ್, ಸೌಂದರ್ಯ ಮೇಡಮ್ಗೆ ತಾಯಿ ಆಗೋದು ಇಷ್ಟ ಇಲ್ಲ. ಚಿರು ಸರ್ನೇ ಅವ್ರ ಮಗ ಅಂತ ಅನ್ಕೊಂಡಿದ್ದಾರೆ. ಯಾರಿಗೇ ಆಗಲಿ ಸ್ವಂತ ಮಗು ಅಂತ ಇರಬೇಕಲ್ವಾ? ಆಗಲೇ ತಾಯ್ತನಕ್ಕೆ ಒಂದು ಅರ್ಥ ಸಿಗೋದು. ನೋಡಿ, ನನ್ನ ಹಸ್ಬೆಂಡ್ಗೂ ನಾನು ಹೇಳಿದ್ದು ಸರಿ ಅನಿಸ್ತು. ಅದಕ್ಕೆ ಅವ್ರವ್ರ ಅತ್ತಿಗೆ ಹತ್ರ ನೀವು ತಾಯಿ ಆಗೋ ಕಡೆ ಗಮನ ಕೊಡಿ ಅಂತ ಹೇಳಿದ್ದು. ನೋಡಿ, ಸೌಂದರ್ಯ ಮೇಡಮ್ ತಾಯಿ ಆದರೆ ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋದೇ ನಮ್ಮ ಹಸ್ಬೆಂಡು. ನನ್ನ ಹಸ್ಬೆಂಡ್ ಸಂತೋಷಕ್ಕಾದರೂ ನಾನು ಸೌಂದರ್ಯ ಮೇಡಮ್ ಹತ್ರ ಮಾತಾಡ್ಬೇಕು.
ದೀಪ ಅವರು ನನಗೋಸ್ಕರ ಈ ಮನೆಗೋಸ್ಕರ ಎಷ್ಟೆಲ್ಲ ಒಳ್ಳೇದು ಮಾಡಿದಾರಲ್ವ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹೆಂಗೆ ಹೇಳಿ? ಕರೆದ್ಬಿಟ್ಟು ಹೇಳ, ಫೋನ್ ಮಾಡಿ ಹೇಳ? ಎರಡು ಬೇಡ, ಮೆಸೇಜ್ ಮಾಡ್ತೀನಿ. ಹಾಯ್ ಹಾಯ್ ಅಂತ ಕಳ್ಸಕ್ಕೆ ಅವ್ರೇನು ಹೊಸಬ್ರೆ? ಬೇಡ ಬೇಡ. ದೀಪ, ದೀಪ ಅವರೇ, ನನಗೆ ಇದನ್ನು ನಿಮ್ಮ ಹತ್ರ ಓಪನ್ ಆಗಿ ಹೇಳಬೇಕು ಅಂತ ಆಸೆ, ಆದರೆ ಹೇಳೋಕೆ ಯಾಕೋ ಕಷ್ಟ ಆಗ್ತಿದೆ. ಅದಕ್ಕೆ ಮೆಸೇಜ್ ಮಾಡ್ತಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನನಗೋಸ್ಕರ, ಈ ಮನೆಗೋಸ್ಕರ, ಅತ್ತಿಗೆಗೋಸ್ಕರ ಮಾಡಿರೋ ಒಳ್ಳೆ ಕೆಲಸಗಳಿಗೆ ನನ್ನ ಕಡೆಯಿಂದ ಹಾರ್ಟ್ಫುಲಿ ಥ್ಯಾಂಕ್ಸ್. ಇಂಗ್ಲೀಷಲ್ಲಿ ಬರೆದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಕನ್ನಡದಲ್ಲಿ ಬರೆಯೋಣ. ಹೃದಯಪೂರ್ವಕ ಅಭಿನಂದನೆಗಳು. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನ ತುಂಬ ಬದಲಾಗಿದೆ. ಮೊದಲು ತುಂಬ ಸೈಲೆಂಟಾಗಿದ್ದವನು ಈಗ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ.